ರಸ್ತೆಗಳು ಬೇಕು, ರೈಲ್ವೆ ಸೌಲಭ್ಯ ಇರಬೇಕು. ಹಾಗೆಯೇ ಇವತ್ತು ಬೇರೆದವರಿಗೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡ್ತಕ್ಕಂಥ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಏನು ಹಣಕಾಸು ಬಳಸದೆ ಇವತ್ತು ಇನ್ನೂ ಕೆಲಸ ಕಾರ್ಯಗಳು ಉಳಿದಿವೆ. ಅವೆಲ್ಲವೂ ಕೂಡ ಇವತ್ತು ಬೇಗನೆ ಮುಗಿಬೇಕು. ಅದರ ಜೊತೆಗೆ ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ಏನು ಬಾದಾಮಿಯ ಈ ಒಂದು ನಗರವನ್ನು ಅಭಿವೃದ್ಧಿ ಮಾಡಿ ಇವತ್ತು ಪ್ರೇಕ್ಷಣೀಯ ಸ್ಥಳಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಹೆಚ್ಚೆಚ್ಚು ಜನರನ್ನು ಆಕರ್ಷಣೆ ಮಾಡಬೇಕಾದ್ರೆ ನಾವು ಬಹಳಷ್ಟು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇದಕ್ಕೆ ತಮಗೆಲ್ಲ ಕೂಡ ಇಲ್ಲಿ ಮೇಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಹಿಡಿದು ಬಹಳಷ್ಟು ಜನ ಇವತ್ತು ಆಸಕ್ತಿ ಹೊಂದಿದ್ದರೂ ಕೂಡ ನಮಗೆಲ್ಲ ಒಂದು ರೀತಿಯಿಂದ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಪುನಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಕೇಂದ್ರದ ಸಚಿವರಲ್ಲಿ ನಾನು ಮಾತನಾಡಿದ್ದೇನೆ. ಇವತ್ತು ಕನಿಷ್ಠ ಮೂಲಭೂತ ಸೌಲಭ್ಯ ಹಾಗೂ ಸರ್ಕ್ಯೂಟ್ ನಿರ್ಮಾಣದ ಒಂದು ಪ್ರಪೋಸಲನ್ನು 200 ಕೋಟಿ ರೂಪಾಯಿ ಪ್ರಪೋಸಲನ್ನು ತಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ 100ಕ್ಕೆ 100ರಷ್ಟು ಆ ಒಂದು ಕೇಂದ್ರದಿಂದ ಆ ಹಣವನ್ನು ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೊಂದು ಮಾತನ್ನು ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ಇನ್ನು ಪ್ರತಿ ವರ್ಷವೂ ಕೂಡ ಇವತ್ತು ಏನು ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿ ಇರ್ತಕ್ಕಂಥ ದೇವಾಲಯ ಆಗಿರ್ಬೋದು, ಕೆರೆಕಟ್ಟೆಗಳಾಗಿರ್ಬೋದು, ಗುಡಿ ಗುಂಡಾರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಇವತ್ತು ಆ ಒಂದು ಸಂರಕ್ಷಣೆಯ ಜವಾಬ್ದಾರಿ ನಮಗೆಲ್ಲರಿಗೂ ಕೂಡ ಇದೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲಾಖೆಯವರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ, ಯಾಕಂತ ಹೇಳಿದ್ರೆ ಇನ್ನು ಮುಖ್ಯಮಂತ್ರಿಗಳು ಹಾಗೂ ಇನ್ನು ಸಚಿವರು ಮಾತನಾಡಬೇಕಾಗಿ